ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲಮೆಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ ಶ್ರೀ ಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಮಹಾಗದ್ಯ ರೂಪವಾಗಿದೆ. ಇದು ಉಪನಿಷತ್ ಎಂದು ಶ್ರೀ ವ್ಯಾಸರಾಜರು ಮನ್ನಣೆ ಮಾಡಿದ್ದಾರೆ. ಕಾರಣ ಸಕಲ ಶಬ್ದವೂ ಸಹ ಭಗವಂತನ ವಿಶೇಷವಾದ ಗುಣವನ್ನು ಚಿಂತಿಸುವಂತಾಗಿದೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು 180 ಗದ್ಯವಾದರೆ 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಇದು ಸಕಲ ಪುರಾಣದ ಒಟ್ಟು ಸಾರವನ್ನು ತಿಳಿಸುತ್ತಾ ಇದೆ. ಪುರಾಣ ಪುರುಷೋತ್ತಮ. ಪುರಾಣವೆಂದರೆ ಪೌರುಷೇಯ ಆಗಮಗಳು. 4 ಲಕ್ಷ ಶ್ಲೋಕಗಳಿಂದ ಕೂಡಿದ ಆಗಮಗ ಪುರಾಣವಾಗಿದೆ. ಇದರಲ್ಲಿ ಸಾತ್ವಿಕ ರಾಜಸ ತಾಮಸ ಎಂಬುದು ನಾವು ಚಿಂತಿಸುತ್ತಿದ್ದೆವು. ಈಗ ಸಾತ್ವಿಕ ಪುರಾಣಗಳನ್ನು ಮುಗಿಸಿದೆ. ರಾಜಸ ಪುರಾಣದಲ್ಲಿ ಮಾರ್ಕಂಡೇಯ ಪುರಾಣವನ್ನು, ಅದರ ವಚನವನ್ನು ನೋಡಬೇಕಾಗಿದೆ. ಮಾರ್ಕಂಡೇಯ ವಚನ ಇದು 9,000 ಶ್ಲೋಕಗಳಿಂದ ಕೂಡಿದ್ದರೂ ಸಹ ನಮಗೆ ಉಪಲಬ್ಧಿ ಇರತಕ್ಕಂಥದ್ದು ಬಹಳ ಕಡಿಮೆ. ಶ್ರೀಮದಾನಂದ ತೀರ್ಥರು ಅದರಲ್ಲಿ ತಮ್ಮ ಮಂಡೂಕ ಉಪನಿಷತ್ ಭಾಷ್ಯದಲ್ಲಿ, ಮಹಾಭಾರತ ತಾತ್ಪರ್ಯದಲ್ಲಿ ಕೇವಲ ಒಂದು ವಚನವನ್ನು ಮಾತ್ರ ಉದಾಹರಿಸಿದ್ದಾರೆ. ಆ ಮಾರ್ಕಂಡೇಯ ಪುರಾಣದ ವಚನದ ಹಿನ್ನೆಲೆಯಲ್ಲಿ ನಾವು ಈಗ ಶ್ರೀಮದಾನಂದ ತೀರ್ಥರ ಮಂಡೂಕ ಉಪನಿಷತ್ ಭಾಷ್ಯದ ವಿವರವನ್ನು ತಿಳಿದುಕೊಳ್ಳೋಣ. ನಂತರ ಮಂಡೂಕ ಉಪನಿಷತ್ತಿನ ವಿಶೇಷತೆ ಮತ್ತು ಮಾರ್ಕಂಡೇಯ ಪುರಾಣದ ವಚನದ ಹಿನ್ನೆಲೆಯನ್ನು ಕಿಂಚಿತ್ ರೂಪವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಮಾರ್ಕಂಡೇಯ ಪುರಾಣದ ವಚನದಲ್ಲಿ ಮಂಡೂಕ ಉಪನಿಷತ್ ಭಾಷ್ಯಕ್ಕೆ 1ನೇ ಮಂತ್ರ 6ನೇ ಮಂಡಲದಲ್ಲಿರತಕ್ಕಂಥ ಮಂತ್ರಕ್ಕೆ ಮಾರ್ಕಂಡೇಯ ವಚನ ಹೀಗಿದೆ. ಪರಮಾತ್ಮ ಚತುರ್ರೂಪ ಸರ್ವಪ್ರಾಣಿ ಶರೀರಗಃ ವಿಶ್ವಸ್ಸ ತೈಜಸ ಪ್ರಾಜ್ಞು ತುರ್ಯಶ್ಚಾಯಿತಿ ಕಥ್ಯತೆ. ತಾನಿ ರೂಪಾಣಿ ಸರ್ವಾಣಿ ಪೂರ್ಣ ಆನಂದ ಮಯಾನಿ ತು ಚೇತೋ ಮುಖಾನಿ ಸರ್ವಾಣಿ ಪೂರ್ಣಜ್ಞಾನ ಸ್ವರೂಪತಃ. ಮುಖ್ಯಶಬ್ದಸ್ತು ಸರ್ವಸ್ಯ ದೇಹಸ್ಯಾಪಿ ಉಪಲಕ್ಷಣಃ. ತಥಾಪಿ ಮುಖ್ಯಶಬ್ದೋऽಯಂ ಪೂರ್ಣತ್ವಂ ಸೂಚಯದ್ವಿಭೋಃ. ಜ್ಞಾನಸ್ಯ ಮುಖ್ಯವಾಚಿತ್ವಾತ್ ಮುಖವಾಚಿಸ್ಯಾಪಿ ಸನ್ ಸ್ವತಃ ಎಂಬುದಾಗಿದೆ. ಇದರ ಅರ್ಥವನ್ನು ತಿಳಿಯುವ ಮುಂದೋಣ ಮಂಡೂಕೋಪನಿಷತ್ ಭಾಷ್ಯದ ವಿಶೇಷತೆಯನ್ನು ಕಿಂಚಿತ್ ಪರಿಚಯವನ್ನು ಮಾಡಿಕೊಳ್ಳೋಣ. ಮಂಡೂಕ ಎಂಬತಕ್ಕಂಥದ್ದು ಅಥರ್ವಕ್ಕೆ ಸೇರಿದ ಉಪನಿಷತ್ತಾಗಿದೆ. ಮಂಡೂಕ ರೂಪಿ ವರುಣನು ಇದಕ್ಕೆ ಋಷಿ. ಆದ್ದರಿಂದ ಇದಕ್ಕೆ ಮಂಡೂಕ ಉಪನಿಷತ್ತು ಎಂದು ಹೆಸರು. ವಿಶ್ವ, ತೇಜಸ, ಪ್ರಾಜ್ಞ ಮತ್ತು ತುರ್ಯ ಎಂಬ ಭಗವದ್ ರೂಪಗಳು ಇದರ ಪ್ರತಿಪಾದ್ಯ ದೇವತೆಗಳು. ಓಂಕಾರ ವಾಚನಾದವನು ಅಕ್ಷರನಾಮಕ ಪರಮಾತ್ಮ. ಅವನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಎಂಬ 3 ಕಾಲದಲ್ಲೂ ಒಂದೇ ತೆರನಾಗಿ ಪರಿಪೂರ್ಣನಾಗಿದ್ದು ಓಂ ಎನ್ನಿಸಿರುವನು. ಅವನು ಎಲ್ಲೆಡೆಯಲ್ಲಿಯೂ ಪರಿಪೂರ್ಣ. ಲಕ್ಷ್ಮೀ ಬ್ರಹ್ಮಾದಿ ಸಕಲರಿಗೂ ಅವನೇ ಅಂತರ್ನಿಯಾಮಕನಾದ್ದರಿಂದ ಅವನೇ ಸ್ವಾಮಿ. ಆತನ ಅವಸ್ಥಾ ಪ್ರೇರಕ ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ ಮತ್ತು ತುರ್ಯ ಎಂಬುದಾಗಿ 4 ಬಗೆ. ಇವು ಕ್ರಮವಾಗಿ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತು ಮುಕ್ತಿ ಎಂಬ 4 ಅವಸ್ಥೆಗಳಿಗೆ ನಿಯಾಮಕತ್ವ. ವಿಶ್ವ ಮತ್ತು ತೈಜಸ 19 ಮುಖಗಳು ರೂಪಗಳು. ಅವುಗಳ ಮಧ್ಯದ ಮುಖ ಗಜಾಕಾರವಾಗಿದ್ದು ಉಳಿದವು ಮಾನವಾಕಾರವಾಗಿದೆ. ಇವುಗಳ ಉಪಾಸನೆಯಿಂದಲೇ ವಿನಾಯಕ ಗಜಮುಖನಾದದ್ದು. ಇವುಗಳೊಂದಿಗೆ ಪ್ರಾಜ್ಞರೂಪವನ್ನು ಉಪಾಸನೆ ಮಾಡಿ
ಇಂದ್ರನು ಇಂದ್ರ ಪದವಿ ಪಡೆದ. ವಿಶ್ವಾದಿ 4 ರೂಪಗಳು ಉಪಾಸನೆಯಿಂದಾಗಿ ರುದ್ರದೇವರಿಗೆ ರುದ್ರ ಪದವಿ ಲಭಿಸಿದೆ. ವಿಶ್ವನು ಬಲಗಣ್ಣಿನಲ್ಲೂ, ತೇಜಸ್ಸನು ಕಂಠ ಪ್ರದೇಶದಲ್ಲೂ, ಪ್ರಾಜ್ಞನು ಹೃದಯ ಕಮಲದ ತುದಿಯಲ್ಲಿಯೂ ನೆಲೆಸಿರುವನು. ವಿಶ್ವನು ಜಾಗೃತ ಅವಸ್ಥೆಯನ್ನಿತ್ತು ಹೊರಗಿನ ಪದಾರ್ಥಗಳ ಅರಿವನ್ನಿತ್ತರೆ, ತೇಜಸ್ಸನು ಸ್ವಪ್ನವನ್ನು ಕಾಣಿಸುವನು. ಪ್ರಾಜ್ಞನು ಸುಷುಪ್ತಿಯಲ್ಲಿ ಸಾಧಕ ಜೀವನಿಗೆ ಸ್ವರೂಪ ಸುಖದ ಅನುಭವವನ್ನು ತಂದುಕೊಡುವನು. ತುರಿಯ ಮುಕ್ತಿಯಲ್ಲಿ ಆನಂದ ಅನುಭವ ನೀಡುವ ರೂಪ. ಜಗತ್ಸೃಷ್ಟಿಯ ಬಗ್ಗೆ ಅನೇಕರು ತಪ್ಪು ಕಲ್ಪನೆ ಹೊಂದಿರುವರು. ಕೆಲವರು ಭಗವಂತನೇ ಜಗತ್ತಾಗಿ ಪರಿಣಾಮ ಹೊಂದಿರುವನು ಎಂದರೆ, ಮತ್ತೆ ಕೆಲವು ಜಗತ್ತಲ್ಲ ಸ್ವಪ್ನ ಮಾಯೆಗಳಂತೆ ಭ್ರಮೆ ಎನ್ನುವರು. ಕೆಲವರ ಪ್ರಕಾರ ಇದಕ್ಕೆ ಕಾಲ ಕಾರಣ, ಇನ್ನು ಕೆಲವರ ಪ್ರಕಾರ ರುದ್ರಾದೇವತೆಗಳು ಕಾರಣ. ವಾಸ್ತವವಾಗಿ ಭಗವಂತನ ಶ್ರೀಹರಿಗೆ ಇದಕ್ಕೆಲ್ಲ ನಿಮಿತ್ತ ಕಾರಣನು. ಭಗವಂತನು ಜಗತ್ತನ್ನು ಸೃಷ್ಟಿಸಿರುವುದು ತನ್ನ ಭೋಗಕ್ಕಾಗಿ ಎಂದು ಕೆಲವರು ಭಾವನೆ, ಮತ್ತೆ ಕೆಲವರು ತನ್ನ ವಿಲಾಸಕ್ಕಾಗಿ, ಮತ್ತೆ ಕೆಲವರು ಜಗತ್ತನ್ನು ಸೃಷ್ಟಿಸಿರುವ ಅಂತ ಹೇಳ್ತಾರೆ. ಇಂತಹ ಸೃಷ್ಟಾದಿಗಳ ಅವನಿಗೆ ಸಹಜವಾದ ಲೀಲೆ. ಅವನಿಗೆ ಇದರಿಂದ ಏನಾಗಬೇಕಾಗಿದೆ ಎಂಬುದು ತತ್ವ. ತುರಿಯನು ಮುಕ್ತಿಯಲ್ಲಿ ಆನಂದಪ್ರದ. ಅವನ ದೇಹದಲ್ಲಿ ಮೂಗಿನ ತುದಿಯಿಂದ 12 ಅಂಗುಲ ಮೇಲೆ ಶಿರಸ್ಸಿನ ಮಧ್ಯಭಾಗ ನೆಲೆಸಿರುವನು. ಅವನು ನಿತ್ಯ ವ್ಯವಹಾರದಲ್ಲಿ ಅಗೋಚರ. ಈ ಸಂಸಾರ ಭಗವದಿಚ್ಛೆಗೆ ಅಧೀನವಾಗಿರುವ ವಿದ್ಯೆಯ ಪರಿಣಾಮ. ಆದ್ದರಿಂದ ಅವನ ಅನುಗ್ರಹದಿಂದಲೇ ಪರಿಹಾರವಾಗುವುದು. ಓಂಕಾರದಲ್ಲಿರುವ ಆ ಉ ಮಾ ಎಂಬ 3 ಅಕ್ಷರಗಳಿಂದ ವಿಶ್ವ ತೈಜಸ ಪ್ರಾಜ್ಞರು ಪ್ರತಿಪಾದ್ಯರಾಗಿದ್ದಾರೆ. ಅದರಲ್ಲಿ ನಾದವೆಂಬ ಅಕ್ಷರದಿಂದ ತುರಿಯನು ಪ್ರತಿಪಾದ್ಯನಾಗಿರುವನು. ಹೀಗೆ ಪ್ರಣವವನ್ನು ಉಪಾಸನೆ ಮಾಡುವವನಿಗೆ ಎಂದೂ ಸಂಸಾರದ ಭೀತಿ ಇರುವುದಿಲ್ಲ. ಓಂಕಾರವನ್ನು ಹೀಗೆ ಸಮಗ್ರ ಅರಿತವನೇ ಮುನಿ ಸ್ಮಿತಪ್ರಜ್ಞಾ ಎಂದು ಮಾಂಡೂಕ ಉಪನಿಷತ್ತಿನಲ್ಲಿ ಬ್ರಹ್ಮದೃಷ್ಟವಾದ ಶ್ರುತಿವಾಕ್ಯಗಳು ಎಂಬುದಾಗಿ ಆಚಾರ್ಯರು ಸ್ಪಷ್ಟಪಡಿಸಿದಿರುವರು. ಪ್ರಮಾಣಸ ಪ್ರಮಾಣಂಚ ಬಲವೃದ್ಧಿಶ್ಚ ಮುನೇಃ ಬ್ರಹ್ಮದೃಷ್ಟಾನ್ಯತೋ ಮಂತ್ರಾನ್ ಪ್ರಮಾಣಂ ಸಲಿಲೇಶ್ವರಃ ಅತ್ರ ಶ್ಲೋಕ ಭವಂತಿ ಇತಿ ಚಕಾರೇವ ಪೃಥಕ್ ಪೃಥಕ್ ಎಂದು ಗರುಡ ಪುರಾಣದ ಆಧಾರವೆನಿತು ತೋರಿಸಿರುವರು. ಮಾಂಡೂಕೋಪನಿಷತ್ತಿನ ಮಂತ್ರಗಳು ಗೌಡಪಾದರ ಕಾರಿಕೆಗಳು ಎಂದು ಕೆಲವರು ಆಧುನಿಕನ ವಾದ. ಇವರ ವಾದಕ್ಕೆ ಆಚಾರ್ಯ ಮಾತುಗಳು ಉತ್ತಮ ರೂಪವಾಗಿದೆ ಎಂಬುದು ಗಮನಾರ್ಹ. ಇವುಗಳಿಂದ ಪ್ರಪಂಚೋಯದ ವಿಜೇತ ನಿವರ್ತತೆಯ ಸಂಶಯ ಎಂಬ ಮಾತನ್ನು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಅವರ ಆಚಾರ್ಯರು ತಿಳಿಸುತ್ತಾರೆ ಎಂಬುದು ಉದಾಹರಿಸಿದ್ದಾರೆ. ಪ್ರಪಂಚೋಯದ ವಿಜ್ಯೇತ ನಿವರ್ತೇತ ನ ಸಂಶಯ ಇತಿ ಬ್ರೂತೆ ಶ್ರುತಿ ಸಾಕ್ಷಾತ್ ಸುಷುಪ್ತ ಅನುಭೂಯತೆ ಎಂದು ಹೇಳಿದ್ದಾರೆ. ದೇವಸ್ಯ ಏಷ ಸ್ವಭಾವೋಯಂ ಆಪ್ತಕಾಮದ ಕಾಸ್ಪೃಹ ಎಂಬುದು ವಾಕ್ಯವನ್ನು ಎಲ್ಲ ಆಚಾರ್ಯರು ಶ್ರುತಿವಾಕ್ಯವೆಂದೇ ಉದಾಹರಿಸಿರುವುದನ್ನು ಇಲ್ಲಿ ಗಮನಿಸಬಹುದು. ಎಂದರೆ ಮೂಲತಃ ಉಪನಿಷತ್ತಿನಿಂದ ಬ್ರಹ್ಮದೃಷ್ಟ ಮಂತ್ರಗಳನ್ನೇ ಗೌಡಪಾದರು ತಮ್ಮ ಕೃತಿಯಲ್ಲಿ ಉಪಯೋಗಿಸಿಕೊಂಡರು. ಅದನ್ನು ಕೆಲವರು ಅವರ ಕಾರಿಕೆಗಳಿಂದ ಭ್ರಮಿಸಿದರು ಎಂಬುದು ಅಷ್ಟೇ ಸತ್ಯ. ಶ್ರೀಮದಾನಂದತೀರ್ಥರು ಉಪನಿಷತ್ ರೂಪ ನಿರ್ಣಯದ ವಿಷಯದಲ್ಲೂ ಅಪೂರ್ವ ರೀತಿಯಲ್ಲಿ ನೆರವಾಗುವುದು. ಈ ರೀತಿಯಲ್ಲಿ ಮಂಡೂಕೋಪನಿಷತ್ತಿನ ಕಿಂಚಿತ್ ರೂಪಕವಾದರೆ, ಪ್ರಸ್ತುತ ಮಾರ್ಕಂಡೇಯ ಪುರಾಣದ ವಚನ ಪರಮಾತ್ಮ ಚತುರ್ರೂಪ ಸರ್ವಪ್ರಾಣಿ ಶರೀರಿಗಃ ವಿಶ್ವಸ್ಥ ತೈಜಸ ಪ್ರಾಜ್ಞಾ ತುರ್ಯಾಯಿಷಿ ಕಥ್ಯತೆ. ಭಗವಂತ ಸರ್ವ ಜೀವರಲ್ಲೂ ಅವನು ಸೃಷ್ಟಿ ಮಾಡಿರ್ತಂಥ ಸಕಲ ಪದಾರ್ಥಗಳಲ್ಲೂ ಸಹ 4 ರೂಪಗಳಿಂದ ಇರುತ್ತಾನೆ ಎಂದ ಅರ್ಥ. ತಾನಿ ರೂಪಾಣಿ ಸರ್ವಾಣಿ ಪೂರ್ಣಾನಂದಯಮಾನಿತು ಚೇತೋ ಮುಖಾನಿ ಸರ್ವಾಣಿ ಪೂರ್ಣಜ್ಞಾನ ಸ್ವರೂಪತಃ. ಚೇತನರಾಗಿರ್ತಕ್ಕಂಥ ಸಮಸ್ತ ಜೀವರಲ್ಲೂ ಸಹ ಜ್ಞಾನರೂಪನಾಗಿ ಭಗವಂತನಿದ್ದಾನೆ. ಮುಖರೂಪಸ್ಯ ಸರ್ವಸ್ಯ ದೇಹಸ್ಯಾಪಿ ಉಪಲಕ್ಷಣಃ. ಮುಖ ಎಂದರೆ ದೇಹ ಎಂದು ನಾವು ತಿಳಿಯಬೇಕು. ತಥಾಪಿ ಮುಖಶಬ್ದೋ ಅಯಂ ಪೂರ್ಣತ್ವಂ ಸೂಚಯೇದ್ ವಿಭೋಃ. ಮುಖ ಎಂದು ಕೂಡಿದರೆ ದೇಹದ ಒಂದು ಭಾಗವಾಗಿರುವುದರಿಂದ ಇಡೀ ಶರೀರವನ್ನು ಹೇಳಬೇಕು. ತಥಾಪಿ ಮುಖಶಬ್ದೋಯಂ ಪೂರ್ಣತ್ವಂ ಸೂಚಯೇದ್ ವಿಭೋಃ ಜ್ಞಾನಸ್ಯ ಮುಖ್ಯವಾಚ್ಯತ್ವಾದ್ ಮುಖವಾಚ್ಯಸ್ಯಾಪಿ ಸಂಸ್ವತಃ. ಆದ್ದರಿಂದ ಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂಥ ಮುಖದಿಂದ ನಾವು ನಾಲಿಗೆಯಿಂದ ನಾವು ಭಗವಂತನ ಆರಾಧನೆ ಮಾಡುವುದರಿಂದ ಇದು ಜ್ಞಾನದ ಅಂಗ ಎನಿಸಿದೆ. ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮುಖ.
ಮುಖದಲ್ಲಿರ್ತಕ್ಕಂಥ ವಾಕ್ ಮತ್ತು ಮನಸ್ಸಿನ ಸಹಾಯದಿಂದ ಭಗವಂತನ ಆರಾಧನೆ ಮಾಡತಕ್ಕಂಥದ್ದಾಗಿದೆ. ಈ ವಿಶೇಷ ವ್ಯಾಖ್ಯಾನವನ್ನು ಮಾರ್ಕಂಡೇಯ ವಚನದಿಂದ ಶ್ರೀಮದಾನ ತೀರ್ಥರು ಸೂಚಿಸಿದ್ದಾರೆ. ಭಗವಂತನ 4 ರೂಪಗಳು ಮತ್ತು ಚೇತನದಲ್ಲಿ ಯಾವ ರೀತಿಯಲ್ಲಿ ಚೇತನಿಗೆ ಸಕಲ ಸಾಧಕರಿಗೆ ಅನುಗ್ರಹ ಮಾಡುತ್ತಿದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ಇದರಿಂದ ತಿಳಿಯುವುದೇನೆಂದರೆ ಪುರಾಣ ಪುರುಷೋತ್ತಮ, ಪುರುಷರಲ್ಲಿ ಅಂದರೆ ಎಲ್ಲ ದೇಹದ ಒಳಗೆ ಇರತಕ್ಕಂಥ ಭಗವಂತ, ಎಲ್ಲ ದೇಹದೊಳಗೆ ಜೀವನಿದ್ದಾನೆ, ಜೀವನೊಳಗೆ ಭಗವಂತನಿದ್ದಾನೆ. ಆದ್ದರಿಂದ ಪುರುಷನಲ್ಲಿ ಪುರುಷನಾದ ಭಗವಂತ ಅವನ ಪುರುಷೋತ್ತಮ. ಅಂತರ್ಬಹಿಷ್ಯತಃ ಸರ್ವಂ ವ್ಯಾಪ್ತ ಎಂದೇ ಯಾವ ರೀತಿಯಲ್ಲಿ ತಿಳಿಸಿದ್ದಾರೋ ಅದಂತೆ ಭಗವಂತ ಸರ್ವ ದೇಶದಲ್ಲೂ ಸರ್ವಕಾಲದಲ್ಲೂ ವ್ಯಾಪ್ತನಾಗಿದ್ದಾನೆ ಎಂಬುದೇ ವಿಶೇಷ. ಇದು ಮಾರ್ಕಂಡೇಯ ವಚನದಿಂದ ನಮಗೆ ತಿಳಿದು ಬರುತ್ತದೆ. ಮತ್ತೊಂದು ಮಾರ್ಕಂಡೇಯ ವಚನ ಮಹಾಭಾರತ ತಾತ್ಪರ್ಯಕ್ಕೆ 2ನೇ ಸ್ಕಂದ 52ನೇ ಶ್ಲೋಕಕ್ಕೆ ಸಂಬಂಧಿಸಿದ್ದಾಗಿದೆ. ದೇವತಾನಂ ಯಥೋ ವ್ಯಾಸಃ ದ್ವಿಪದಂ ಬ್ರಾಹ್ಮಣೋ ವರಃ ಆಯುಧಾನಂ ಯಥಾ ವಜ್ರಃ ಔಷಧೀನಂ ಯಥಾ ಯವಃ ತಥೈವ ಸರ್ವಶಾಸ್ತ್ರಾಣಂ ಮಹಾಭಾರತಮುತ್ತಮಂ. ಮಹಾಭಾರತ ಖ್ಯಾತಿ ಸಕಲ ಪುರಾಣಗಳಲ್ಲೂ ಸಹ ಉಕ್ತವಾಗಿದೆ. ವೇದವ್ಯಾಸರು ಮಹತ್ವಾತ್ ಭಾರತ್ವತ್ ಮಹಾಭಾರತ ಮುಚ್ಯತೆ ಎಂದು ಹೇಳಿರುತ್ತಾರೆ. ಮಹಾಭಾರತದಲ್ಲಿ ಇಲ್ಲದ್ದು ಬೇರೆ ಎಲ್ಲಿಯೂ ಸಿಗುವುದಿಲ್ಲ, ಎಲ್ಲ ಕಡೆ ಇರುವುದು ಮಹಾಭಾರತದಲ್ಲಿ ಉಪಲಬ್ಧಿ ಇದೆ ಎಂಬುದೇ ಇದರ ಭಾವಾರ್ಥವಾಗಿದೆ. ಇದನ್ನು ಮಾರ್ಕಂಡೇಯ ಪುರಾಣದಲ್ಲೂ ಸಹ ತಿಳಿಸಿದ್ದಾರೆ. ಹೇಗೆ ದೇವತಾನಂ ಯಥೋ ವ್ಯಾಸಃ ದ್ವಿಪದಂ ಬ್ರಾಹ್ಮಣೋ ವರಃ, ದೇವತೆಗಳಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತನಾದ ವ್ಯಾಸರೂಪಿ ಹಾಗೋ, ಅಂದರೆ ದೇವತೆಗಳಿಗೆ ಅಂದರೆ ಜ್ಞಾನಗಳಿಗೆ ಜ್ಞಾನ ಕಾರ್ಯಗಳಲ್ಲಿ ಹೇಗೆ ದೇವರು ವ್ಯಾಪ್ತನಾಗಿದ್ದಾರೆ, ಆ ದೇವರ ಹೆಸರು ಯಾವುದು? ವ್ಯಾಸ, ವೇದವ್ಯಾಸ ದೇವರು. ಅದರಂತೆ ದ್ವಿಪದಾಂ 2 ಕಾಲಿನ ಮನುಷ್ಯರಲ್ಲಿ ಬ್ರಾಹ್ಮಣನು ಗುರುನಾಗಿದ್ದಾನೆ. ಅಂದರೆ 2 ಕಾಲಿನ ಮನುಷ್ಯರು ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕಾದರೆ ಅವರು ಬ್ರಾಹ್ಮಣನ್ನು ಗುರುವಾಗಿನಾಗಿ ಇಟ್ಟುಕೊಳ್ಳಬೇಕು ಎಂಬುದು ತಾತ್ಪರ್ಯ. ಆಯುಧಾನಂ ಯಥಾ ವಜ್ರಃ, ಅತಿ ಉಗ್ರವಾದ ಆಯುಧ, ಪರ್ವತವನ್ನೇ ಕಡಿಸತಕ್ಕಂಥ ಆಯುಧ ಅಂದರೆ ಅದು ವಜ್ರಾಯುಧ. ಮತ್ತು ಔಷಧೀನಂ ಯಥಾ ಯವಃ, ನಾವು ಕೇವಲ ಯವ ಎಂದರೆ ಏನು? ಪ್ರತಿದಿನ ನಾವು ತಿನ್ನತಕ್ಕಂಥ ಅನ್ನ. ಈ ಅನ್ನವೇ ನಮಗೆ ಔಷಧಿ ಹೌದು, ಶಕ್ತಿವರ್ಧಕವೂ ಹೌದು, ಭಗವಂತ ರೂಪವೂ ಹೌದು. ಆದ್ದರಿಂದ ಇದೇ ಶ್ರೇಷ್ಠವಾದ ಔಷಧಿ. ಇದರಂತೆ ಸರ್ವಶಾಸ್ತ್ರಾಣ, ಉಪಲಬ್ಧಿ ಇರುವ ಎಲ್ಲ ಶಾಸ್ತ್ರಕ್ಕೂ ಶಾಸ್ತ್ರ ಅಂತ ಯಾವುದನ್ನು ಹೇಳಬೇಕು ಅಂದರೆ ಮಹಾಭಾರತಮುತ್ತಮಂ. ಮಹಾಭಾರತಮುತ್ತಮಂ, ಇಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಪುರುಷೋತ್ತಮ. ಪುರುಷೋತ್ತಮ ಅಂದರೆ ಯಾವುದು? ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಪುರುಷೋತ್ತಮತ್ವ, ಅದು ಪುರಾಣ ಪುರುಷೋತ್ತಮತ್ವ. ಅದನ್ನು ಶ್ರೀ ಪುರಂದರದಾಸರು ತಮ್ಮ 81ನೇ ಗದ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಈ ಮಹಾಭಾರತದ ವಾಕ್ಯವನ್ನು ಹೇಳಿದಂತಾಯಿತು, ಸಕಲ ವೇದದ ಅರ್ಥವನ್ನೇ ಹೇಳಿದಂತಾಯಿತು. ಹಾಗೂ ಸಕಲ ವಾಗ್ಮಯ ಪೌರಾಣಿಕದ ಒಟ್ಟು ತಾತ್ಪರ್ಯ ಏನು ಅಂದರೆ ಪುರಾಣ ಪುರುಷೋತ್ತಮ ಎಂಬುದೇ ಆಗಿದೆ. ಇಂತಹ ದಿವ್ಯ ಮಂತ್ರವನ್ನು ಅನುಗ್ರಹಿಸಿದ ಶ್ರೀ ಪುರಂದರದಾಸರು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಬೇಕು. ಇದರಿಂದ ಸಂಪ್ರೀತನಾದ ಅವರ ಅಂತರ್ಯಾಮಿ ಶ್ರೀ ಪುರಂದರ ವಿಠಲ ನಮ್ಮೆಲ್ಲರನ್ನು ಸಲಹೆಯಲ್ಲಿ ಎಂದು ಬೇಡುತ್ತಾ, ಈ ವಿಶೇಷ ಈ ಸನ್ನಿವೇಶ ಹೇಗೆ ಉಂಟಾಯಿತು ಅಂದರೆ ಕೇವಲ ಇದು ನಮ್ಮ ಮಾತಾಪಿತರ ಅನುಗ್ರಹ ರೂಪದಿಂದಾಗಿದೆ, ಗುರು ಹಿರಿಯರ ಆಶೀರ್ವಾದ ರೂಪದಿಂದಾಗಿದೆ, ಮತ್ತು ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ರೂಪವಾಗಿದೆ. ಇವೆಲ್ಲರಲ್ಲೂ ನಿಂತಿರತಕ್ಕಂಥ ಭಾರತೀಪತಿ ಶ್ರೀ ವಾಯುದೇವರು, ಇವರ ವಿಶೇಷ ಸನ್ನಿಧಾನದಿಂದ ನಮಗೆ ಈ ಜ್ಞಾನವು ನಮಗೆ ಲಭಿಸುವಂತಾಗಿದೆ. ಆದ್ದರಿಂದ ಇವರೆಲ್ಲರಲ್ಲೂ ಸಹ ನಿಂತಿರತಕ್ಕಂಥ ಪರಮ ಮುಖ್ಯ ವೃತ್ತಿತ್ವನಿರತಕ್ಕಂಥ ಭಗವಂತ ಲಕ್ಷ್ಮೀನಾರಾಯಣ, ಅವನೇ ನಿಜವಾದ ಪುರುಷೋತ್ತಮ, ಅವನೇ ನಮ್ಮ ಬಿಂಬರೂಪಿಯೂ ಹೋದೆ, ಅವನೇ ಪುರುಷೋತ್ತಮ. ಪುರುಷ ಅಂದರೆ ದೇಹ ಶರೀರ, ಶರೀರ ಅಂದರೆ ಜೀವನೊಳಗೆ ಇರತಕ್ಕಂಥ ಭಗವಂತ ಅವನು ಪುರುಷ, ನಿಜವಾದ ಪುರುಷ ಅಂದರೆ ಭಗವಂತ. ಆದ್ದರಿಂದ ಇದು ನಮ್ಮ ಬಿಂಬೋಪಾಸನೆಯಾಗಿದೆ. ನಾವು ಈ ಎಲ್ಲ ಭಗವಂತನಿಗಾಗಿ ಮತ್ತು ದೇವತೆಗಳಿಗೆ ಎಲ್ಲರಿಗೂ ನಾವು ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ,
ಭೂಯಿಷ್ಠ ಅಂತ ನಮ್ಮ ಉಕ್ತಿ ಇದೆಯಮ್ಮ ಎಂದು ಹೇಳಿ ನಮ್ಮ ಪ್ರಣಾಮವನ್ನು ಸಲ್ಲಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.